ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗಾಯ್ಸ್, ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಇರುವಂಥ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ನೋಡಿ ಎಂಜಾಯ್ ಮಾಡಿ. ಗೈಸ್, ನಿಮ್ಗೆ ಗೊತ್ತಿರ್ಬೋದು, ಅಂದರೆ ನಮಗೆ ಬೆಳಗ್ಗೆ ತೋರಿಸೋಂಥ ಒಂದು ಪ್ರೋಮಲ್ಲಿ ನಮ್ಮ ತನಿಷಾ ಕುಪ್ಪಂದ ಅವ್ರು ಏನಿದ್ದಾರೆ, ಸೊ ಅವ್ರನ್ನ ಮನೆಯಿಂದ ಈಚೆ ಕರೆದಿದ್ದಾರೆ. ಗೈಸ್, ಅಂದರೆ ಎಷ್ಟು ಜನರು ಸರಿ ಅನ್ನಿಸ್ತು ಅವ್ರು ಈಚೆ ಬೇರೆ ಯಾರು ಬರಬೇಕಿತ್ತು ಅಂದರೆ ತನಿಷಾ ಅವ್ರನ್ನ ಬಿಟ್ಟರೆ ಅಂತ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಪ್ರಕಾರ ತುಕಾಲಿ ಅಥವಾ ನಮ್ರತಾ ಅವ್ರು ಬಂದಿದ್ದರೆ ಚೆನ್ನಾಗಿರ್ತಾಯಿತ್ತು. ಯಾಕಂದರೆ ಕಂಪೇರಿಂಗ್ ಟು ತನಿಷಾ ಅವರಿಬ್ಬರು ಅಷ್ಟೊಂದು ಚೆನ್ನಾಗಿ ಆಟ ಆಡಿಲ್ಲ. ಬಟ್ ನಮ್ಮ ತುಕಾಲಿ ಅವ್ರು ಕೂಡ ನಾಮಿನೇಟ್ ಔಟ್ ಬರ್ಬೋದು. ಯಾಕಂದರೆ ಗೈಸ್, ನೀವು ನೋಡಿರ್ಬೋದು, ಅಂದರೆ ಗೈಸ್ ಹೋದ ವಾರದಲ್ಲಿ ಅವರು ಕೂಡ ನಾಮಿನೇಷನಲ್ಲಿ ಇದ್ದರು, ಬಟ್ ಈ ವಾರದಲ್ಲಿ ಸೇವ್ ಆಗಿದ್ದಾರೆ. ಸೊ ಅದಕ್ಕೆ ಅವ್ರಿಗಂತೂ ಡೆಫಿನೆಟ್ಲಿ ಅದೃಷ್ಟ ಇದೆ. ಅದ್ರ ಬಗ್ಗೆ ಕೂಡ ಮಾತಾಡ್ತೇನೆ ಅಂತೆ ಮುಂದೆ. ಗೈಸ್, ಅಂದರೆ ತಮ್ಮನೇಲಲ್ಲಿ ನಾನು ಏನಪ್ಪ ತೋರಿಸಿರೋದಂತ ಅಂದರೆ, ಕಾರ್ತಿಕ್ ಅವ್ರನ್ನೇ ತನಿಷ್ ಅವ್ರ ಮನೆಯಿಂದ ಈಚೆ ಬಂದರು ಅಂತ. ಸೊ ಅದು 100% ನಿಜ ಮಾತು. ಅಂದರೆ ಗೈಸ್, ಇವಾಗ ಲಾಸ್ಟ್ ವಾರದಲ್ಲಿ ಒಂದು ಏನಪ್ಪ ಅದು ನಾಮಿನೇಷನ್ ಏನಾಯ್ತಲ್ವ, ಆ ನಾಮಿನೇಷನಲ್ಲಿ ತನಿಷ್ ಅವ್ರು ಬಿದ್ದದ್ದು ಜಸ್ಟ್ ಬರೀ ಒಂದೇ ಒಂದು ಓಟ್ ಮಾತ್ರ ಬಿದ್ದಿದ್ದು. ಅದು ಕೂಡ ಕಾರ್ತಿಕ್ ಅವ್ರು ಹಾಕಿದ್ದು. ಅದರಲ್ಲಿ ತುಂಬ ಜಗಳಗಳಾಗುತ್ತೆ ತನಿಷಾ ಮತ್ತು ಕಾರ್ತಿಕ್ ಅವ್ರ ಮಧ್ಯದಲ್ಲಿ. ಯಾಕಂತಂದರೆ ಕಾರ್ತಿಕ್ ಅವ್ರು ಅಲ್ಲಿ ಕೊಟ್ಟಂಥ ರೀಸನ್ ಏನಂತಂದರೆ, ತನಿಷ್ ಅವ್ರು ಇವಾಗ ತುಂಬ ಬದಲಾಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಕಾರ್ತಿಕ್ ಅವ್ರು ಬಂದು ರೀಸನ್ ಕೊಟ್ಬಿಟ್ಟು ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಸೊ ಅಂದರೆ ಕಾರ್ತಿಕ್ ಅವ್ರು ಕೊಟ್ಟಂಥ ಒಂದು ರೀಸನಿಂದ ನಾಮಿನೇಟ್ ಆಗಿ ತನಿಷ್ ಅವ್ರು ಈ ವಾರ ಮನೆಯಿಂದ ಈಚೆ ಹೋಗ್ತಾರೆ. ಕಾರ್ತಿಕ್ ಅವ್ರು ಏನಾದರೂ ಅಲ್ಲಿ ನಾಮಿನೇಟ್ ಮಾಡಿದ್ದಿಲ್ಲ ಅಂತಿದ್ರೆ ಸೊ ಡೆಫಿನೆಟ್ಲಿ ತನಿಷ್ ಅವ್ರು ನಾಮಿನೇಷನ್ಗೆ ಬರ್ತಾ ಇದ್ದಿಲ್ಲ. ಸೊ 100% ಅವ್ರು ಸೇವ್ ಆಗೇ ಇರ್ತಾಯಿದ್ರು. ಡೆಫಿನೆಟ್ಲಿ ನಾಮಿನೇಷನಲ್ಲಿ ಇದ್ದರು. ಸೊ ಮೇ ಬಿ ಗೊತ್ತಿಲ್ಲ, ಈ ವಾರದಲ್ಲಿ ಅಥವಾ ನೆಕ್ಸ್ಟ್ ವೀಕಲ್ಲಿ ಅಥವಾ ಮಿಡ್ ಮಿಸ್ ಏನಾದರೂ ಹೋಗ್ಬೋದಿತ್ತು. ಬಟ್ ಇವಾಗಂತೂ ಅವ್ರು ಡೆಫಿನೆಟ್ಲಿ ಅವ್ರು ಹೋಗ್ತಾ ಇದ್ದಿಲ್ಲ. ನನ್ನ ಪ್ರಕಾರ ತುಕಾಲಿನೇ ಹೋಗ್ತಾ ಇದ್ದ ಅನ್ಸುತ್ತೆ. ಇನ್ಫ್ಯಾಕ್ಟ್ ಯಾರಪ್ಪ ನಮ್ಮ ತನಿಷ್ ಅವರು ನಾಮಿನೇಷನ್ ಇದ್ದಿಲ್ಲ ಅಂದಿದ್ರೆ. ನಿಮ್ಗೆ ಏನು ಅನಿಸುತ್ತೆ ಗೈಸ್ ಇಲ್ಲಿ? ಅಂದರೆ ಕಾರ್ತಿಕ್ ಅವರು ಬೇರೆ ಯಾರೋ ಹೇಳೋಂಥ ಒಂದು ಮಾತನ್ನ ಪ್ರೂವ್ ಮಾಡ್ಕೊಳಕ್ಕೆ ಹೋಗಿ ತಮ್ಮ ಬೆಸ್ಟ್ ಫ್ರೆಂಡ್ನ ಕಳ್ಕೊಂಡ್ರು ಅಂತ ನನಗೆ ಕೂಡ ಅನ್ನಿಸ್ತು. ನಿಮ್ಗೆ ಗೊತ್ತಿರ್ಬೋದು, ಅಂದರೆ ಗೈಸ್ ಅದಕ್ಕಿಂತ ಮುಂಚೆನೇ ಸ್ವಲ್ಪ ದಿನಗಳ ಹಿಂದೆಯೇ ಸ್ವಲ್ಪ ಜಾಸ್ತಿ ಮಾತುಗಳು ಬರ್ತಾ ಇರುತ್ತೆ ಯಾರು ತನಿಷಾ ಮತ್ತು ಕಾರ್ತಿಕ್ ಅವ್ರ ಮಧ್ಯೆ. ಅದಕ್ಕಿಂತ ಅಂದರೆ ಗೈಸ್ ಅದ್ರ ಹಿಂದಿನ ದಿನವೇ ಯಾರು ವಿನಯ್ ಸಂಗೀತ ಅದೊಂದು ಕಾರ್ಡ್ ಕೊಡೋದು ಬಂದಿರುತ್ತೆ ಗೊತ್ತಾಗ. ಸೊ ಆ ಕಾರ್ಡ್ ಕೊಡೋದು ಬಂದಂಥ ಟೈಮಲ್ಲಿ ಎಲ್ಲರೂ ಕೂಡ ಹೇಳ್ತಾರೆ, ಇವಾಗ ಸೇವ್ ಮಾಡೋದಂತ ಬಂದರೆ ಕಾರ್ತಿಕ್ ಒಂದು ತನಿಷಾನ ಸೇವ್ ಮಾಡ್ತಾನೆ, ತನಿಷಾ ಒಂದು ಕಾರ್ತಿಕ್ ಸೇವ್ ಮಾಡ್ತಾನೆ. ಬಟ್ ಅದೇ ರೀತಿಯಾಗಿ ಇವಾಗ ಏನಾದರೂ ನಾಮಿನೇಷನ್ ಅಂತ ಬರಲಿ ಅಥವಾ ನೆಗೆಟಿವ್ ಪಾರ್ಟ್ ಅಂತ ಏನಾದರೂ ಬಂದರೆ, ಸೊ ತನಿಷಾ ಕಾರ್ತಿಕ್ಗೆ ಯಾವತ್ತೂ ಕೂಡ ಒಂದು ನೆಗೆಟಿವ್ ಬಂದಿರೋಂಥ ಒಂದು ರೋಲ್ನ ಕೊಡೋದಿಲ್ಲ ಅಂದ್ಬಿಟ್ಟು ತುಂಬ ಜನ ಹೇಳಿರ್ತಾರೆ. ಇನ್ಫ್ಯಾಕ್ಟ್ ಅದರಲ್ಲಿ ಪ್ರತಾಪ್ ಮತ್ತು ವಿನಯರು ಕೂಡ ತುಂಬ ಜಗಳಗಳಾಗಿರುತ್ತೆ. ಅಂದರೆ ಏನು ಬೇಳೆ ಬೇಯಿಸ್ಕೊಳ್ಳೋದು ಅದೆಲ್ಲ ಮ್ಯಾಟ್ರ್ ಬಂದ್ಬಿಟ್ಟು ಅಲ್ಲಿ. ಸೊ ಅಂದರೆ ಆ ಒಂದು ಇನ್ಸಿಡೆಂಟ್ ಆದ ಕಾರಣದಿಂದನೇ ಕಾರ್ತಿಕ್ ಅವರು ನಮ್ಮ ತನಿಷಾ ಅವ್ರನ್ನ ನಾಮಿನೇಷನ್ಗೆ ಹಾಕ್ತಾರೆ. ಅದರಲ್ಲೂ ಕೂಡ ಗೈಸ್ ಅಂದರೆ ಜಸ್ಟ್ ಬಿದ್ದಿದ್ದು ಒಂದೇ ಒಂದು ಓಟ್ ಮಾತ್ರ ಬಿದ್ದಿರುತ್ತೆ ತನಿಷಾ ಅವ್ರಿಗೆ. ಸೊ ಜಸ್ಟ್ ಆ ಒಂದು ಓಟಿಂದನೇ ಇವಾಗ ತನಿಷಾ ಅವರು ನಾಮಿನೇಷನಿಗೆ ಬಂದು ಅವ್ರಿಗೆ ಓಟ್ಸ್ ಎಷ್ಟು ಬಿದ್ದಿದೆ ಅಂದರೆ ಲಾಸ್ಟ್ ವೀಕ್ ಹೈಯೆಸ್ಟ್ ಓಟ್ಸ್ ಯಾರಿಗೆ ಬಂದಿದೆ, ಸೊ ಅತಿ ಕಡಿಮೆ ಯಾರಿಗೆ ಬಂದಿದೆ ಅಂತ ನಮಗೇನು ಗೊತ್ತಿಲ್ಲ. ನೀವು ನೋಡಿರ್ಬೋದು, ಲಾಸ್ಟ್ ವೀಕಲ್ಲಿ ಬಾಟಮ್ 12 ಬಂದು ವರ್ತು ಸಂತೋಷ್ ಅವರು ಮತ್ತು ತುಕಾಲಿ ಸಂತೋಷ್ ಅವರು ಇದ್ದರು. ಬಾಟಮ್ 12 ಇದ್ದವ್ರು ಬಂದು ವರ್ತು ಸಂತೋಷ್ ಅವರು ಮತ್ತು ತುಕಾಲಿ ಸಂತೋಷ್ ಅವರು. ಬಟ್ ಆದರೂ ಕೂಡ ತನಿಷಾಗೆ ಯಾಕಪ್ಪ ಮನೆಯಿಂದ ಈಚೆ ಕರೆದ್ರು ಅಂತ ಗೈಸ್ ನಮ್ಮ ಕಿಜಾ ಸುದೀಪ್ ಸರ್ ಅವರು ಮೊದಲೇ ಹೇಳಿದ್ರಲ್ಲಿ. ಸೊ ಅಂದರೆ ಇವಾಗ ಅವ್ರೇನು ಸೇವ್ ಮಾಡ್ಕೊಂಡ್ಬಂದಿದ್ದಾರೆ, ಗೈಸ್ ಅದು ಬಂದು ಓಟ್ ಪ್ರಕಾರ ಸೇವ್ ಮಾಡಿದ್ದಿಲ್ಲ ಅವರು. ಸೊ ಅದರಿಂದನೇ ಯಾರು ಬೇಕಾದರೂ ಹೋಗ್ಬೋದಿತ್ತು ಅಲ್ಲಿ ನಾಮಿನೇಷನ್ ಇದ್ದವರಲ್ಲಿ. ನಿಮ್ಗೆ ಗೊತ್ತಿರ್ಬೋದು, ಪ್ರತಾಪ್ ಮತ್ತು ಸಂಗೀತ ಅವರಿಬ್ಬರೇ ಇದ್ದಿಲ್ಲ ನಾಮಿನೇಷನಲ್ಲಿ. ಸೊ ಮಿಕ್ಕಿರೋಂಥ 6 ಜನಗಳು ಆಯಿತು. ವಿನಯ್, ಕಾರ್ತಿಕ್, ವರ್ತು ಸಂತೋಷ್, ತುಕಾಲಿ ಸಂತೋಷ್, ನಮ್ರತಾ ಮತ್ತು ತನಿಷಾ 6 ಜನನೂ ಕೂಡ ನಾಮಿನೇಷನಲ್ಲಿದ್ದರು. ಯಾಕಂದರೆ ಸಂಗೀತ ಅವರು ಕ್ಯಾಪ್ಟನ್ ಆದ ಕಾರಣದಿಂದ ಅವ್ರಿಗೊಂದು ಇಮ್ಯುನಿಟಿ ಸಿಕ್ಕಿರುತ್ತೆ. ಅದೇ ರೀತಿಯಾಗಿ ನೀವು ಯಾರಾದೊಬ್ಬರನ್ನ ಸೇವ್ ಮಾಡ್ಬೋದು ಅಂದಾಗ ನಮ್ಮ ಸಂಗೀತ ಅವ್ರು ಬಂದುಬಿಟ್ಟು ಪ್ರತಾಪ್ ಅವ್ರನ್ನ ಸೇವ್ ಮಾಡ್ತಾರೆ. ಸೊ ಅದರಿಂದಾಗಿ ಅಲ್ಲಿ ಪ್ರತಾಪ್ ಮತ್ತು ಸಂಗೀತ ಅವರಿಬ್ಬರು ಜನ ಇದ್ದಿದ್ದಿಲ್ಲ ನಾಮಿನೇಷನಲ್ಲಿ ಇದ್ದಂಥ 8 ಜನಗಳಲ್ಲಿ. ಸೊ ಬ್ಯಾಡ್ ಲಕ್ ಅಂತ ಹೇಳಬೇಕು ಗೈಸ್ ತನಿಷಾ ಅವ್ರಿಗೆ. ಯಾಕಂದರೆ ತನಿಷಾ ಅವರು ನಾಮಿನೇಷನ್ ಬರ್ತಾನೆ ಇದ್ದಿಲ್ಲ ಗುರಲ್ಲಿ. ಎಲ್ಲರೂ ನೀವು ನೋಡಿರ್ಬೋದು, ಯಾರು ನಮ್ಮ ವರ್ತು ಸಂತೋಷ್ ಅವ್ರಿಗೆ 3 ಓಟ್ ಬಿದ್ದಿರುತ್ತೆ ಆಲ್ಮೋಸ್ಟು. ಮತ್ತು ವಿನಯ್ ಅವ್ರಿಗೆ 2 ಬಿದ್ದಿರುತ್ತೆ, ಪ್ರತಾಪಿಗೆ ಕೂಡ 2-3 ಬಿದ್ದಿರುತ್ತೆ. ಸೊ ಅದಾದಮೇಲೆ ಇವ್ರಿಗೆ ತುಕಾಲಿಯವರು ಕೂಡ ಒಂದು 2 ಅಥವಾ 3 ಓಟ್ಸ್ ಬಿದ್ದಿರುತ್ತೆ. ತನಿಷಾ ಅವ್ರು ಬಿದ್ದದ್ದು ಬಂದು ಜಸ್ಟ್ 1 ಓಟ್ ಮಾತ್ರ. ಅಂದರೆ ನಮ್ರತಾ 1 ಬಿದ್ದಿರುತ್ತೆ ಮತ್ತು ತನಿಷಾ 1 ಓಟ್ ಬಿದ್ದಿರುತ್ತೆ ಅನ್ಸುತ್ತೆ ಆ ವೀಕಲ್ಲಿ. ಸೊ ನಮ್ರತಾ ಸೇವ್ ಆಗ್ತಾಯಿದ್ದಾರೆ. ಯಾಕಂದರೆ ಡೆಫಿನೆಟ್ಲಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಪುಷ್ ಇದೆ ನಮ್ರತಾ ಅವ್ರಿಗೆ. ಸೊ ಡೆಫಿನೆಟ್ಲಿ ಅವ್ರು ಅಟ್ಲೀಸ್ಟ್ ಟಾಪ್ 5 ಅಂದರೂ ಕೂಡ ಅಟ್ಲೀಸ್ಟ್ ಟಾಪ್ 6 ಅಲ್ಲಾದರೂ ಬಂದೇ ಬರ್ತಾರೆ ನನ್ನ ಪ್ರಕಾರ ನಮ್ರತಾ ಅವರು. ಇವಾಗ ನೆಕ್ಸ್ಟ್ ಎಲಿಮಿನೇಟ್ ಆಗೋದು ಬಂದು ತುಕಾಲಿ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ತುಕಾಲಿ ಅವ್ರು ಸೇವ್ ಆಗಿರೋ ಕಾರಣದಿಂದಾಗಿ ಅಂದರೆ ಇವಾಗ 6 ಮತ್ತು 7 ಪ್ಲೇಸಲ್ಲಿ ವರ್ತು ಸಂತೋಷ್ ಅವ್ರು ಹಾಗೆ ನಮ್ರತಾ ಅವ್ರು ಬರ್ತಾರೆ. ಗೈಸ್ ಇಲ್ಲಿ ಅದೃಷ್ಟ ಇರೋದು ಬಂದು ನಮ್ಮ ತುಕಾಲಿ ಸಂತೋಷ್ ಅವ್ರಿಗೆ. ಯಾಕಂದರೆ ನಾಮಿನೇಷನ್ ಇಲ್ಲ ಅವರು ನಾಮಿನೇಟಲ್ಲೇ ಆಗಿಲ್ಲ ಅಂತಂದರೆ ಸೊ ಡೆಫಿನೆಟ್ಲಿ ಕಳಿಸಲ್ಲ. ಇನ್ಫ್ಯಾಕ್ಟ್ ಬಿಗ್ ಬಾಸ್ ತಪ್ಪು ಕೂಡ ಮಾಡಿದ್ರು ಅಂತ ನನಗೆ ಕೂಡ ಅನ್ನಿಸ್ತು ಪರ್ಸ್ನಲಿ. ಯಾಕಂದರೆ ಗೈಸ್ ನೀವು ನೋಡಿರ್ಬೋದು, ಇವಾಗ ಅಂದರೆ ಏನಪ್ಪ ಫೈನಲಿ ಇರೋದು ಜಸ್ಟ್ 1 ವಾರ ಮಾತ್ರ. ಸೊ ಅದು 1 ವಾರಕ್ಕಿಂತ ಮುಂಚೆ ಅಂದರೆ ಕೊನೆ ವಾರ ಏನಿರುತ್ತಲ್ವ ಇವಾಗ, ಅಂದರೆ ಏನದು ಬಿಫೋರ್ 2 ವೀಕ್ಸ್ ಏನಿರುತ್ತಲ್ವ ಫೈನಲಿ ಬರೋಕ್ಕಿಂತ ಮುಂಚೆ, ಆ ವೀಕಲ್ಲಿ ಪ್ರತಿ ಸೀಸನಲ್ಲೂ ಕೂಡ ಎಲ್ಲರೂ ಕೂಡ ಮನೇಲಿ ಇರುವಂಥ ಎಲ್ಲ ಒಂದು ಕಂಟೆಸ್ಟೆಂಟ್ಗಳನ್ನು ಕೂಡ ಅಂದರೆ ನಾಮಿನೇಷನಲ್ಲಿ ಹಾಕಿರ್ತಾಯಿದ್ರು. ಬಟ್ ಈ ಸತಿ ಗೊತ್ತಿಲ್ಲ ಬಿಗ್ ಬಾಸ್ ತಲೆಯಲ್ಲಿ ಏನು ಬಂದಿದೆ ಅಂದ್ಬಿಟ್ಟು ಮತ್ತೆ ಅದು ಫೋಟೋ ಎಲ್ಲ ಬೆಂಕಿಯಲ್ಲಿ ಹಾಕೋದು ಮಾಡಿ ಅದು ಕೂಡ ಒಂದು ನಾಮಿನೇಷನ್ ಪ್ರೊಸೆಸ್ ಮಾಡಿದರು. ಅದರಲ್ಲಿ ತುಕಾಲಿ ಅವ್ರಿಗೆ ಅದೃಷ್ಟ ಕೂಡ ಅಂದರೆ ಅದು ಕೂಡ ಬರ್ಡೇ ದಿನವೇ 100 ದಿನ ಆಗಿದೆ ಮನೆಗೆ ಬಂದು. ಅಂಥ ಟೈಮಲ್ಲಿ ಅದೃಷ್ಟ ಸಿಕ್ಕಿದೆ ಅಂದರೆ ಅದು ಎಲ್ಲಿ ಟಾಪ್ 5 ಹೋಗಿ ಕೂತ್ಕೊಳ್ಳೋಗೆ ಒಂದು
ಅಂದರೆ ಅವ್ರದ್ದು ಮತ್ತು ಸಂಗೀತ ಅವ್ರಿಬ್ಬರು ಪ್ಲೇಸ್ಗಳು ಮಾತ್ರ ಫಿಕ್ಸ್ ಆಗಿರೋದು ಇವಾಗ. ಯಾಕಂದರೆ ಸಂಗೀತ ಅವರು ಲಾಸ್ಟ್ ವೀಕಲ್ಲಿ ಆದಂಥ ಅದೊಂದು ಏನು ಟಿಕೆಟ್ ಫಿನಾಲ್ ವಿನ್ ಆದರು. ಸೊ ಅದರಿಂದನೇ ಅವ್ರು ವಾಪಸ್ ಕ್ಯಾಪ್ಟನ್ ಕೂಡ ಆದರು ಸೆಕೆಂಡ್, ಅಂದರೆ ಏನದು 2ನೇ ಬಾರಿ ಕಂಟಿನ್ಯೂಸ್ ಆಗಿ. ಅದಾದಮೇಲೆ ಮತ್ತೆ ಏನದು ನಾಮಿನೇಷನ್ ಕೂಡ ಬರಲ್ಲ ಅವರು ಕ್ಯಾಪ್ಟನ್ ಆಗಿರೋ ಕಾರಣದಿಂದಾಗಿ. ಸೊ ಸಂಗೀತ ಅವರು ಅಂತೂ ಕೂಡ ಡೆಫಿನೆಟ್ಲಿ ಟಾಪ್ 5 ಇದ್ದೇ ಇರ್ತಾರೆ. ಇವಾಗ ತುಕಾಲಿ ಅವರು ಕೂಡ ಇದ್ದೇ ಇರ್ತಾರೆ ಟಾಪ್ 5. ಸೊ ಮಿಕ್ಕಿರೋಂಥ ಏನೇ 3 ಪ್ಲೇಸಸ್ ಏನಿದೆ ಅಂದರೆ 5 ಜನಗಳಲ್ಲಿ ಟಾಪಲ್ಲಿ ಬರೋಂಥ 5 ಜನಗಳಲ್ಲಿ ಅದು ಡೆಫಿನೆಟ್ಲಿ ನಿಮ್ಗೆ ಗೊತ್ತಿರೋದು ಪ್ರತಾಪ್, ಕಾರ್ತಿಕ್ ಮತ್ತು ನಮ್ಮ ವಿನಯ್ ಅವರು 3 ಜನ ಬಂದೇ ಬರ್ತಾರೆ ಅಂತ. ಅದೇ 5th ಪ್ಲೇಸಲ್ಲೇ ಸ್ವಲ್ಪ ಕಾಂಪಿಟೇಷನ್ ಇತ್ತು ಅಂತ ನನಗೆ ಕೂಡ ಅನಿಸಿತ್ತು ಪರ್ಸ್ನಲಿ. ನಾನು ಅಂದ್ಕೊಂಡಿದ್ದೇನೆಂದರೆ ಗೈಸ್, ಅಂದರೆ ಇವಾಗ ತುಕಾಲಿ ಸಂತೋಷ ಸೇವ್ ಆಗೋಕ್ಕಿಂತ ಮುಂಚೆ ನಾನು ಅಂದ್ಕೊಂಡಿದ್ದು ನನ್ನ ಪ್ರಕಾರ ಟಾಪ್ 5 ಏನಿತ್ತು ಅಂದರೆ ಕಾರ್ತಿಕ್, ವಿನಯ್, ಸಂಗೀತ ಮತ್ತು ಪ್ರತಾಪ್ ಅವ್ರು 4 ಜನ, ಅಂದರೆ ಅವ್ರು 4 ಜನ ಒಂದು ಫಿಕ್ಸ್ ಇದ್ದೇ ಇರ್ತಾರೆ ಸರಿನಾ. ಪ್ರತಾಪ್, ವಿನಯ್, ಕಾರ್ತಿಕ್ ಮತ್ತು ಸಂಗೀತ ಅವರು. ಸೊ ಮಿಕ್ಕಿರೋಂಥ ಲಾಸ್ಟ್ ಒಂದು ಪ್ಲೇಸ್ ಏನಿದೆ ನೋಡಿ, ಆ ಪ್ಲೇಸ್ಗೆ ನಮ್ಮ ತನಿಷಾ ಅವರಾಯಿತು ಮತ್ತು ನಮ್ಮ ನಮ್ರತಾ ಗೌಡ ಆಯಿತು, ತುಕಾಲಿ ಅವರಾಯಿತು, ಅದೇ ರೀತಿಯಾಗಿ ವರ್ತು ಸಂತೋಷ್ ಅವರಾಯಿತು. ಸೊ ಈ 4 ಜನಗಳು ಯಾರೋ ಒಬ್ಬರು ಬರ್ತಾರೆ ಅಂತ ನಾನು ಪರ್ಸ್ನಲಿ ಅಂದ್ಕೊಂಡಿದ್ದೆ. ಅಂದರೆ ಗೇಮ್ ಕೂಡ ಅದೇ ರೀತಿಯಾಗಿತ್ತು, ಫಸ್ಟ್ ಡೇಯಿಂದ ಅವ್ರನ್ನ ಪರ್ಫಾರ್ಮೆನ್ಸ್ ನೋಡ್ಕೊಂಡು ಬಂದಿದ್ದರೆ ಅದೇ ರೀತಿ ಕೂಡ ನಾನು ಅಂದ್ಕೊಂಡಿದ್ದು. ಬಟ್ ಅಂದರೆ ನಾವು ಜನಗಳು ಅಂದ್ಕೊಳ್ಳೋದೇ ಒಂದು, ದೇವ್ರ ಬಸೇದು ಒಂದು ಆ ಥರ ಆಗುತ್ತಲ್ಲ. ಸೊ ಅಂದರೆ ಲಕ್ ಫ್ಯಾಕ್ಟರ್, ಅದೃಷ್ಟ ಅಂತ ಏನಿರುತ್ತೆ, ನಮ್ಮ ತುಕಾಲಿ ಅವ್ರು ಒಲ್ದಿದೆ, ಅದು ಕೂಡ ಅವ್ರ ಬರ್ತಡೇ ದಿನ 100 ದಿನಗಳಾದಂಥ ಒಂದು ಸಂದರ್ಭದಲ್ಲಿ ಲಕ್ ಹೊಲಿದು ಅವ್ರು ಟಾಪ್ 5 ಕೂಡ ಎಂಟ್ರಿ ಕೊಡ್ತಾರೆ ಅಂತ ನಾನು ಕೂಡ ಅಂದ್ಕೊಂಡು, ಅಂದರೆ ಅದಕ್ಕೆ ಕಂಪಲ್ಸರಿ ಅದೇ ರೀತಿಯಾಗಿ ಆಗುತ್ತೆ ಇವಾಗ. ಸೊ ಮೇ ಬಿ ಅಂದರೆ ನಮ್ರತಾ ಕೂಡ ಈಚೆ ಬರ್ತಾರೆ, ಟಾಪ್ 5 ಬರೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ಹೊರತು ಸಂತೋಷ್ ಅವರು ಕೂಡ ಬರ್ತಾರೆ. ಗೈಸ್ ನಿಮ್ಗೆ ಏನು ಅನಿಸುತ್ತೆ ಇದ್ರ ಬಗ್ಗೆ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಕಾರ್ತಿಕ್ ಅವರಿಂದನೇ ತನಿಷ್ ಅವರು ಈಚೆ ಬಂದರು ಅಂತ ಅಂದರೆ ಪರ್ಸ್ನಲ್ ನನಗೆ ಕೂಡ ಅನಿಸಿದ್ದು. ಸೊ ಅಂದರೆ ಇವಾಗ ಅನ್ಬೋದು ಕಾರ್ತಿಕ್ ಅವ್ರ ಫ್ಯಾನ್ಸ್ ಆ ರೀತಿ ಆಗಿಲ್ಲ, ಅದು ಕಾರ್ತಿಕ್ ಅವ್ರು ಗೇಮ್ ಆಟಾಡಿದ್ದಾರೆ ಅಂತ. ಗೈಸ್ ಏನು ಗೊತ್ತಾ, ಕಾರ್ತಿಕ್ ಅವ್ರದ್ದು ತಪ್ಪಿಲ್ಲ, ತನಿಷ್ ಅವ್ರದ್ದು ಕೂಡ ತಪ್ಪಿಲ್ಲ. ಯಾಕಂದರೆ ಕಾರ್ತಿಕ್ ಅವರು ಕೂಡ ಗೊತ್ತಿದ್ದಿಲ್ಲ ಇಲ್ಲಿ ನಾನೊಬ್ಬನೇ ಓಟ್ ಆದ ತಕ್ಷಣ ಅವ್ರು ನಾಮಿನೇಷನ್ ಆಗ್ತಾರೆ, ಹೆಲ್ಮೆಟ್ ಹಾಕಿರೋದು ಅವ್ರು ಕೂಡ ಗೊತ್ತಿಲ್ಲ. ಗೇಮ್ ಇರೋದೇ ಅದೇ ಥರ. ಸೊ ಏನು ಬರುತ್ತೆ ಅದನ್ನ, ಅಂದರೆ ಗೇಮ್ ಬರುತ್ತೆ ಅದನ್ನೆಲ್ಲ ಕೂಡ ಅಕ್ಸೆಪ್ಟ್ ಮಾಡಿಕೊಂಡು ಸೊ ಮುಂದೆ ಹೋಗಬೇಕಾಗತ್ತೆ. ಸೊ ತನಿಷ್ ಅವರಿಗೆ ಆಲ್ ದಿ ಬೆಸ್ಟ್ ಹೇಳೋಣ. ಇನ್ನು ಮುಂದೆ ಅವ್ರ ಲೈಫಲ್ಲಿ ಯಾವ ಥರ ಇರ್ತಾರೋ ಏನು ಅಂತ. ಅಂದರೆ ಅಂದರೆ ಫಿನಾಲ್ ದಿನ ಬಂದೇ ಬರ್ತಾರೆ. ಸೊ ಡೆಫಿನೆಟ್ಲಿ ನೋಡೋಣ. ಫಸ್ಟ್ ಡೇಯಿಂದ ಕೂಡ ಸಖತ್ತಾಗಿ ಆಟ ಆಡಿದ್ದಾರೆ. ಸೊ ನನಗೂ ಕೂಡ ಅಂದರೆ ಗೈಸ್ ಸ್ಟಾರ್ಟಿಂಗಲ್ಲಿ ಬಂದಾಗ ನನಗೂ ಕೂಡ ಅವರೊಂದು ಅಂದರೆ ಒಂಥರ ಫೇವ್ರೇಟ್ ಕಂಟೆಸ್ಟೆಂಟ್ ಆಗಿದ್ದರು ನನಗೆ ಕೂಡ. ಸೊ ಅವರು ಕೂಡ ಅಂದರೆ ಅಟ್ಲೀಸ್ಟ್ ಒಂದು ಟಾಪ್ 5 ಅದು ಇರ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ಇವಾಗ ಕೆಲವು ದಿನಗಳಿಂದ ಅವ್ರ ಆಟ ಸ್ವಲ್ಪ ಲೋ ಆಗಿದ್ದ ಕಾರಣದಿಂದಾಗಿ ಬಿಗ್ ಬಾಸ್ ಹೆಲ್ಮೆಟ್ ಮಾಡಿದ್ದಾರೆ ಅವ್ರಿಗೆ. ಪ್ಲಸ್ ನಿಮ್ಮ ಪ್ರಕಾರ ಅಂದರೆ ಇವಾಗ ನೋಡ್ತಿರೋ ಸಿಚುವೇಷನಲ್ಲಿ ಸೊ ಟಾಪ್ 5 ಯಾರ್ಯಾರು ಬರ್ಬೋದು, ಅಥವಾ ಅಂದರೆ ವರ್ತು ಸಂತೋಷ್ ಅವ್ರು ಬರ್ಬೋದಾ, ಅಥವಾ ವಿನಯ್ ಅಥವಾ ಕಾರ್ತಿಕ್ ಯಾರಾದರೂ ಒಬ್ಬರು ಟಾಪ್ 5 ಬರ್ದಾನೆ ಈಚೆ ಹೋಗ್ಬೋದಾ ಅಂತ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಪ್ರಕಾರ ಅಂದರೆ ಇವಾಗಿರೋ ಥರ ಗೈಸ್ ತುಕಾಲಿ ಸಂಗೀತ ಫಿಕ್ಸ್ ಇರ್ತಾರೆ, ವಿನಯ್, ಕಾರ್ತಿಕ್ ಮತ್ತು ಪ್ರತಾಪ್. ಸೊ 5 ಜನ ಬರ್ತಾರೆ. ಅದಾದಮೇಲೆ ಅಂದರೆ 7th ಪ್ಲೇಸಲ್ಲಿ ಬಂದು ನಮ್ಮ ನಮ್ರತಾ ಅವ್ರು ಬರ್ತಾರೆ. 6ನೇ ಪ್ಲೇಸಲ್ಲಿ ನಮ್ಮ ಇವರು ಯಾರಪ್ಪ ನಮ್ಮ ವರ್ತು ಸಂತೋಷ್ ಅವ್ರು ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇವಾಗ ಹೇಳಕ್ಕೆ ಬರಲ್ಲ, ನಮ್ರತಾ ಅವರು 6ನೇ ಪ್ಲೇಸಿಗೆ ಬಂದರೂ ಬರ್ಬೋದು, ವರ್ತು ಅವ್ರು ಕೂಡ 7ನೇ ಪ್ಲೇಸಿಗೆ ಹೋದರೂ ಹೋಗ್ಬೋದು. ಅಂದರೆ ಗೈಸ್ ಇವಾಗ ನಮ್ರತಾ ವರ್ತು ಅಂದರೆ ಅವರಿಬ್ಬರು ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಇವಾಗ ಕಂಪೇರ್ ಮಾಡಿಕೊಂಡ್ರೆ. ಅಂದರೆ ಅವರೊಂದು ಸ್ಟಾರ್ಟಿಂಗ್ ದಿನಗಳಿಗೆ ಕಂಪೇರ್ ಮಾಡಿಕೊಂಡ್ರೆ. ಸೊ ಅದರಿಂದ ನೋಡಬೇಕಾಗುತ್ತೆ ಯಾವ ರೀತಿಯಾಗಿ ಆಟ ಆಡ್ತಾರೆ. ಸೊ ಮುಂದೆ ಬಿಗ್ ಬಾಸಲ್ಲಿ ಏನು ಕೂಡ ನಂಬೋಕ್ಕಾಗಲ್ಲ ಗೈಸ್ ನಾವು. ಇನ್ಫ್ಯಾಕ್ಟ್ ನೀವೇನು ಓಟ್ಸ್ ಹಾಕ್ತಾ ಇದ್ದೀರಾ, ಸೊ ಆ ಓಟ್ಸ್ ಮೇಲ್ಗಡೆ ಅವ್ರು ಸೇವ್ ಮಾಡ್ತಾ ಇದ್ದಾರೆ ಅಂತ ಕೂಡ ನನಗೆ ಅನಿಸ್ತಾ ಇಲ್ಲ. ಇವಾಗ ಆಲ್ರೆಡಿ ಬಿಗ್ ಬಾಸ್ ತಲೆಯಲ್ಲಿ ಒಂದು ಫಿಕ್ಸ್ ಆಗಿದೆ, ನಾವು ಇವ್ರನ್ನೇ ಗೆಲ್ಲಿಸ್ತೇವೆ ಅಂತ. ಸೊ ಅದೇ ಥರನೇ ಅವ್ರು ಮಾಡ್ಕೊಂಡು ಹೋಗೋದು ಗೈಸ್. ಅದೇ ರೀತಿಯಾಗಿ ನಮ್ಮ ಪ್ರತಾಪ್, ಇಶಾನಿ ಮತ್ತು ಕಾರ್ತಿಕ್ ಅವ್ರ ಮ್ಯಾಟ್ರಲ್ಲಿ ಗೈಸ್ ಲೈಕ್ಸ್ ಬಂದು ಇನ್ನೂ ಕೂಡ ಎಷ್ಟು 4,000 ಕೂಡ ಲೈಕ್ಸ್ ಆಗಿಲ್ಲ. ಅದರಲ್ಲೂ ಕೂಡ ಕಮೆಂಟ್ಸ್ 60,000 ಕಮೆಂಟ್ಸ್ ಆಗಿದೆ. ನಿಮ್ಗೇನು ಅನಿಸುತ್ತೆ ಗಾಯ್ಸ್ ಇದ್ರ ಬಗ್ಗೆ? ಇವರು ಕಾರ್ತಿಕ್ ಮತ್ತು ಪ್ರತಾಪ್ ಅವರ ಹೈಪ್ ಅಂದರೂ ಬೇರೆ ಲೆವೆಲ್ಗೆ ಹೋಗಿದೆ. ಯಾವಾಗ ಕಾಗೆ ಅಂದರು ಮತ್ತು ಕಾರ್ತಿಕ್ ಯಾವಾಗ ಅವ್ರು ಈ ಬಾರ ಕೂತ್ಕೊಳ್ಳೋ ಅಂತ ಹೇಳ್ತಾರೆ, ಅಲ್ಲಿಗೆ ಅವ್ರ ಕತೆ ಮುಗೀತು ಇಶಾನಿ ಅವ್ರದ್ದು. ಇನ್ಫ್ಯಾಕ್ಟ್ ಅವ್ರ ಮನೆಯಿಂದ ಕೂಡ ಈಚೆ ಬಂದಿದ್ದಾರೆ. ಸೊ ರೆಸ್ಪಾನ್ಸಸ್ ಕೂಡ ನೋಡ್ತಾ ಇರ್ತಾರೆ ಎಷ್ಟು ಕಮೆಂಟ್ಸ್ ಬಂದಿದೆ, ಲೈಕ್ ಬಂದಿದೆ ಅಂದ್ಬಿಟ್ಟು. ಸೊ ನೋಡೋಣ ಇದ್ರ ಬಗ್ಗೆ ಅಪ್ಡೇಟ್ ಬಂದರೆ ಸೊ ಡೆಫಿನೆಟ್ಲಿ ತಿಳಿಸ್ತೇನಂತೆ. ಇಶಾನಿ ಅವ್ರದ್ದು ಸರಿನಾ ತಪ್ಪು ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಬಾಯ್.